ನಿಮ್ಮ ಮನೆಯಲ್ಲಿ ಸೊಳ್ಳೆಗಳ ಕಾಟ ಇದೆಯಾ? ಈ ರೀತಿ ಮಾಡಿ ನೋಡಿ. ಸೊಳ್ಳೆಗಳು ಯಾವತ್ತೂ ಮನೆ ಒಳಗಡೆ ಬರೋದಿಲ್ಲ. ಯಾವುದೇ ಕೆಮಿಕಲ್ ಇಲ್ಲದೆ 100% ನ್ಯಾಚುರಲ್ ಇರುವಂತಹ ಹೋಮ್ ರೆಮಿಡಿ ಇದು. ತುಂಬಾ ಯೂಸ್ಫುಲ್ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಮಳೆಕಾಲ ಬಂದೇ ಬಿಡ್ತಲ್ವ. ಸಾಯಂಕಾಲ ಆದರೆ ಸಾಕು, ಮನೆಯಲ್ಲಿ ಎಲ್ಲಿ ನೋಡಿದ್ರೂ ಸೊಳ್ಳೆಗಳ ಕಾಟ ಇದ್ದೇ ಇರುತ್ತೆ. ಅದಕ್ಕೆ ಇಲ್ಲಿದೆ ರಾಮಬಾಣ. ಈ ಥರ ವಿಡಿಯೋದಲ್ಲಿ ನಾನು ತೋರಿಸ್ದಾಗೆ ಈ ಥರ ಇಡೋದ್ರಿಂದ ಸೊಳ್ಳೆಗಳಂತೂ ಬೇಗ ಸತ್ತೋಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಈಗ ಈ ಥರದ್ದು ಚಿಕ್ಕದು ಒಂದು ದೀಪನ ತಗೊಂಡಿದ್ದೀನಿ. ಈಗ ಈ ಥರ ಒಂದು 2 ಬೆಳ್ಳುಳ್ಳಿನ ಈ ಥರ ಜಜ್ಜಿ, ಸಿಪ್ಪೆ ಹಂಗೆ ಇರಬೇಕು, ಅದೇನು ಸಿಪ್ಪೆ ಏನೋ ತೆಗಿಯೋಂಗಿಲ್ಲ. ಈಗ ಅದನ್ನು ಈ ಥರ ಇಟ್ಕೋಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ದಾಗೆ ಈ ಥರ ಇಟ್ಕೊಳ್ಳಿ. ಈಗ ಅದೇ ರೀತಿ ಬೇವಿನ ಸೊಪ್ಪು ಬರುತ್ತಲ್ವ, ಬೇವಿನ ಎಲೆ ಎಲ್ಲ ಕಡೆನೂ ಈಗ ಚಿಗುರು ಬಂದೇ ಬಿಟ್ಟಿರುತ್ತೆ. ಈಗ ಅದನ್ನು ಸ್ವಲ್ಪ ಎಲೆಗಳನ್ನ ಈ ಥರ ಬಿಡಿಸಿ, ಎಲೆಗಳನ್ನ ಒಂದು ಹಿಡಿಯಷ್ಟು ಅದರಲ್ಲಿ ಹಾಕ್ಕೊತಾ ಇದ್ದೀನಿ ಮಣ್ಣಿನ ದೀಪದಲ್ಲಿ. ಅದ್ರ ಮೇಲೆ ಇಟ್ಕೊಂಡು ಒಂದು ಬಿಲ್ಲೆ ಬರುತ್ತಲ್ವ, ಕರ್ಪೂರ ಬಿಲ್ಲೆ, ಅದನ್ನು ಆ ಎಲೆ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಪುಡಿನ, ಕರ್ಪೂರನ ಈ ಥರ ಪುಡಿ ಮಾಡಿ ನಾನು ವಿಡಿಯೋದಲ್ಲಿ ತೋರಿಸಾಗೆ ಆ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಮಾಡಿಕೊಂಡು ಈಗ ಕರ್ಪೂರನ ಈ ಥರ ಅಂಟಿಸ್ಕೋಬೇಕು. ಈಗ ಈ ಥರ ಎಲ್ಲನೂ ಕರ್ಪೂರ ನಾವೆಲ್ಲೆಲ್ಲ ಹಾಕಿದ್ವಿ ಆ ಕಡೆ ಎಲ್ಲ ಈ ಥರ ದೀಪ ಥರ ಚೆನ್ನಾಗಿ ಉರಿತಾ ಇರುತ್ತೆ. ಇದು ಬೇವಿನ ಸೊಪ್ಪು ಮತ್ತು ಕರ್ಪೂರ ಅಂತೂ ಸೊಳ್ಳೆಗಳಿಗೆ ಮತ್ತು ನೊಣಗಳಿಗೆ ತುಂಬಾ ಒಂಥರ ಸ್ಮೆಲ್ಗಂತೂ ಸತ್ತೋಗುತ್ತೆ ಬೇಗ. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಸಾಯಂಕಾಲ ಒಂದು 6 o'clockಗೆ ಈ ಥರ ಹೊರಗಡೆ ಇಡೋದ್ರಿಂದ ಆ ಸ್ಮೆಲ್ಗನ್ನೋದು ಸೊಳ್ಳೆಗಳಂತೂ ಬರೋದಿಲ್ಲ. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಇದನ್ನು ವಾರಕ್ಕೆ ಇಲ್ಲಾಂದರೆ ಡೈಲಿನೂ ಮಾಡಿಡ್ಬೋದು. ಯಾವುದೇ ಸೊಳ್ಳೆಗಳು ಮನೆ ಒಳಗಡೆ ಬರೋದಿಲ್ಲ. ಈಗ ಅದೇ ರೀತಿ ಇನ್ನೊಂದು ಟಿಪ್ಸ್ನ ಹೇಳ್ಕೊಡ್ತೀನಿ ಬನ್ನಿ. ನೀವು ಈ ಟಿಪ್ಸ್ ಆದರೂ ಯೂಸ್ ಮಾಡ್ಕೋಬೋದು, ಇವಾಗ ಹೇಳೋ ಟಿಪ್ಸ್ ಆದರೂ ಯೂಸ್ ಮಾಡ್ಕೋಬೋದು. ಎರಡೂ ತುಂಬಾ ಸಿಂಪಲ್ ರೆಮಿಡೀಸ್ ಅಷ್ಟೇ. ಏನಿಲ್ಲ, ಈ ಥರದ್ದು ಒಂದು ಈರುಳ್ಳಿನ ಗಡ್ಡೆನ ತೊಗೊಂಡಿದ್ದೀನಿ. ಈಗ ನಾನು ವಿಡಿಯೋದಲ್ಲಿ ತೋರಿಸ್ದಾಗೆ ಈ ಥರ ರೌಂಡಾಗಿ ಸರ್ಕಲ್ ಟೈಪು ಈ ಥರ ಚೆನ್ನಾಗಿ ಕಟ್ ಮಾಡ್ಕೋಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ದಾಗೆ ಈ ಥರ ನೀಟಾಗಿ ಕಟ್ ಮಾಡ್ಕೋಬೇಕು. ಇದನ್ನು ಬಿಸಾಕಿ ಇದನ್ನು ಮಾತ್ರ ಈ ಥರ ಹೋಲ್ ಥರ ಮಾಡಬೇಕು. ಒಂಥರ ನಾನು ವಿಡಿಯೋದಲ್ಲಿ ತೋರಿಸ್ದಾಗೆ ಈ ಥರನೇ ಮಾಡಿ. ತುಂಬಾ ಯೂಸ್ಫುಲ್ ಆಗುತ್ತೆ. ಗಾರ್ಡನಲ್ಲಿ ಇಡ್ಬೋದು. ಸಾಯಂಕಾಲ ಆದರೆ ಹೊರಗಡೆ ನಮ್ಮದು ಮೈನ್ ಡೋರ್ ಇರುತ್ತಲ್ವ, ಅಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು. ಯಾವುದೇ ರೀತಿ ಸೊಳ್ಳೆಗಳಂತೂ ಮನೆ ಒಳಗಡೆ ಬರೋದಿಲ್ಲ. ಆಲ್ ಔಟು ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ನೋಡಿ, ಈ ಥರ ಹೋಲ್ ಇರಬೇಕು, ಒಂದು ಬೆರಳಷ್ಟು ಈ ಥರ ಹೋಲ್ ಮಾಡ್ಕೊಳ್ಳಿ. ಈಗ ನೋಡಿ, ಆ ಥರದ್ದು ಮಣ್ಣಿನ ದೀಪನ ತಗೊಂಡಿದ್ದೀನಿ. ವಿಡಿಯೋದಲ್ಲಿ ತೋರಿಸಾಗೆ ಈ ಥರ ಒಂದು ಅದಕ್ಕೇನು ನಾವು ಇಡ್ತೀರಲ್ವ, ಅದಕ್ಕೆ ಬೀಳ್ದಿರ ಒಂದು ಸಪೋರ್ಟ್ಗಷ್ಟೇ ಆ ಥರದ್ದು ಒಂದು ಮಣ್ಣಿನ ದೀಪ ತಗೊಂಡ್ರೆ ಬೀಳೋದಿಲ್ಲ. ತಟ್ಟೆ ಏನಾದರೂ ತಗೊಂಡ್ರೆ ಬಿದ್ದೋಗುತ್ತೆ. ಅದಕ್ಕೆ ಈ ಥರದ್ದು ಮಣ್ಣಿನ ದೀಪ ತಗೊಂಡು ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಒಂದು 4 ಲವಂಗನ ಇದರಲ್ಲಿ ಹಾಕ್ಕೋಬೇಕು. ಈ ಥರ ಸುಮ್ಮನೆ ಒಂಚೂರು ಜಜ್ಜಿ ಆ ಫ್ಲೇವರ್ ಬರಬೇಕಲ್ವ, ಅದಕ್ಕೆ ಅದ್ರ ಮೇಲೆ ಹಾಕ್ಕೊಂಡು ಒಂದು 2 ಎಳೆ ಬತ್ತಿನ ಅದರಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಡಿಪ್ ಮಾಡಿ ಬತ್ತಿಗೆ ಈ ಥರ ಹಚ್ಕೋಬೇಕು. ಇದನ್ನು ಮೈನ್ ಡೋರ್ ಹತ್ರ ಇಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊಳ್ಳೆಗಳಂತೂ ಮನೆ ಒಳಗಡೆ ಬರೋದೇ ಇಲ್ಲ. ಇದನ್ನು ವಾರಕ್ಕೆ ಒಂದು 2-3 ಸರಿ ಈ ಥರ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.